ನಮಸ್ಕಾರ ಫ್ರೆಂಡ್ಸ್. ಪ್ರಥಮವಾಗಿ ನನ್ನ ಪತ್ರಿಜ ಗುರುಗಳಿಗೆ ನಮಸ್ಕರಿಸುತ್ತಾ ತಮ್ಮೆಲ್ಲರಿಗೂ ಮುಕ್ತ ಮನಸ್ಸು ವೇದಿಕೆಗೆ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಹಾಗೆ ನನ್ನ ಮೋಟೋ ಏನು ಅಂತ ಅಂದರೆ ನಮ್ಮ ಮನಸ್ಸು, ಧ್ಯಾನ, ಹಾಗೆ ವೈಜ್ಞಾನಿಕವಾದ ಆಧ್ಯಾತ್ಮಿಕತೆ ಅಂತ ನಾನು ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ನಮ್ಮ ಗುರುಗಳಿಂದ ತಿಳ್ಕೊಂಡಿರೋದು ಇದೇ ಆಗಿರುತ್ತೆ. ನಿನ್ನೆ ಒಂದು ಲೈನ್ ನೋಡಿದೆ ನಾನು, ಒಂದು ಹಾಡಿನ ಲೈನು. ಏನಪ್ಪ ಅಂದರೆ, ಸೋಲಲು ಬೇಡ ಮನವೇ ಆಟ ಸಾಗಿಸು ಅಂತ. ಎಷ್ಟು ಚೆನ್ನಾಗಿದೆ ಅಲ್ವಾ? ಸೋಲಲು ಬೇಡ ಮನವೇ ಆಟ ಸಾಗಿಸು. ಹೌದು, ನಾವು ಈ ಭೂಮಿ ಮೇಲೆ ಬಂದಿರೋ ಜೀವನದ ಉದ್ದೇಶನೇ ಆಟವನ್ನು ಸಾಗಿಸೋದಕ್ಕೆ, ಈ ಜೀವನ ಎಂಬ ಆಟವನ್ನು ಸಾಗಿಸೋದಕ್ಕೆ. ಈ ಆಟ ಕೆಲವೊಮ್ಮೆ ಜಯ ಸಾಧಿಸ್ತಾ ಇರ್ತೀವಿ, ಕೆಲವೊಮ್ಮೆ ಸೋಲ್ತಾ ಇರ್ತೀವಿ. ಆದರೆ ಈ ಆಟನ ಯಾವತ್ತೂ ನಿಲ್ಲಿಸೋದಕ್ಕೆ ಸಾಧ್ಯನೇ ಇಲ್ಲ. ನಮ್ಮ ಜೀವನದ ನಮ್ಮ ಉಸಿರು, ಕೊನೆ ಉಸಿರಿರೋವರೆಗೂ ಸಹ ಈ ಜೀವನ ಎಂಬ ಓಟವನ್ನು ಸಾಗಿಸಲೇಬೇಕು. ಕೆಲವೊಬ್ಬರು ತುಂಬ ಬುದ್ಧಿವಂತಿಕೆಯಿಂದ, ಚತುರತೆಯಿಂದ ಓಡ್ತಾರೆ ಜೀವನದಲ್ಲಿ. ಅವರ ಆಟ ಆಗಿರುತ್ತೆ. ಕೆಲವೊಬ್ಬರು ಕುಂಟ್ತಾ ಹೋಗ್ತಾರೆ, ಅವರೇ ಸ್ಪಿರಿಟಾಗಿ ತೊಗೊತಾರೆ, ಆ ರೀತಿ ಅವ್ರ ಜೀವನ ಸಾಗ್ತಾ ಇರುತ್ತೆ. ಇನ್ನು ಕೆಲವೊಬ್ಬರು ತೆವಳ್ತಾ ಹೋಗ್ತಾ ಇರ್ತಾರೆ. ಆದರೆ ಈ ಆಟ ಆಡಲೇಬೇಕು. ಓಡ್ತಾ ಮಾಡ್ತೀಯೋ, ನೆಗಿತಾ ಮಾಡ್ತೀಯೋ, ತೆವಳ್ತಾ ಓಡ್ತೀಯೋ, ಈ ಆಟನ ಆಡಲೇಬೇಕು. ನಮ್ಮ ಈ ಜೀವನದ ಕೊನೆ ಉಸಿರಿರೋವರೆಗೂ ಈ ಆಟನ ಆಡಲೇಬೇಕು. ಈ ಲೈನ್ ನನಗೆ ತುಂಬ ಇಷ್ಟ ಆಯಿತು. ಸೋಲಲು ಬೇಡ ಮನವೇ ಆಟ ಸಾಗಿಸು ಅಂತ. ಹಾಗಿದ್ಮೇಲೆ ಆಟ ಆಡಲೇಬೇಕು, ಬಂದಿದ್ದೀವಿ ಅಲ್ವಾ? ನಿಲ್ಲಿಸೋದಕ್ಕಂತೂ ಸಾಧ್ಯನೇ ಇಲ್ಲ. ಹೇಗಾದರೂ ಮಾಡಿ ಆಟ ಆಡಲೇಬೇಕು. ಸೊ ಈ ಆಟನ ನಾವು ಯಾಕೆ ತುಂಬ ಒಂದು ಯಶಸ್ವಿಯಾಗಿ ತಗೊಂಡು ಹೋಗಬಾರ್ದು ಅಲ್ವಾ? ಇದಕ್ಕೆ ಈ ಜೀವನದ ಆಟನ ಒಂದು ರೀತಿಯಲ್ಲಿ ಯಶಸ್ವಿಯಾಗಿ ನಾವು ತಗೊಂಡು ಹೋಗುವಂಥ ಒಂದು ಎಲ್ಲ ಶಕ್ತಿಯು ನಮ್ಮ ಕೈಯಲ್ಲಿ ಇದೆ, ಸಾಧ್ಯ ಕೂಡ. ಅದನ್ನು ನಾವು ಮಾಡ್ಕೋಬೋದು. ಆದರೆ ಅದಕ್ಕೆ ನಿರಂತರವಾದ ಒಂದು ಪ್ರಯತ್ನ, ಅಭ್ಯಾಸ ಇರಲೇಬೇಕು. ಈಗ ಆಟ ಆಡೋದಕ್ಕೆ ದೇಹ ದಣಿಯುತ್ತೆ ತಾನೆ, ದೇಹಕ್ಕೆ ನಾವು ಆಹಾರ ಕೊಡಲೇಬೇಕು. ಭೌತಿಕ ದೇಹಕ್ಕೆ ಆಹಾರ ಕೊಡ್ತೀವಿ. ಹಾಗೆ ಈ ಮನಸ್ಸು, ಬುದ್ಧಿನೂ ಕೂಡ ಈ ಆಟದಲ್ಲಿ ತುಂಬ ಪ್ರಮುಖ ಪಾತ್ರ ವಹಿಸುತ್ತೆ. ಅದಕ್ಕೂ ಆಹಾರ ಬೇಕು. ನಾವು ಆಟ ಆಡಲ್ಲ ಅಂತಂದರೆ ಅಕ್ಕಪಕ್ಕದವ್ರು ಬಿಡೋದೇ ಇಲ್ಲ, ಕೆಣಕ್ತಾರೆ. ನಾವು ಆಟ ಆಡಲೇಬೇಕು. ನಾವು ಹೊಟ್ಟೆ ತುಂಬಿಸ್ಕೊಳ್ಳೋಕ್ಕಾದರೂ ಆಟ ಆಡಲೇಬೇಕು. ಸೊ ಈ ಆಟ ತುಂಬ ಒಂದು ಶಾಂತ ರೀತಿಯಲ್ಲಿ ನಾವು ತಗೊಂಡು ಹೋಗಬೇಕು ಅಂದರೆ, ಯಾವುದೇ ಜಂಜಾಟಗಳಿಲ್ಲದೆ ಜೀವನದ ಆಟನ ತಗೊಂಡು ಹೋಗಬೇಕು ಅಂದರೆ, ಈಗ ದೇಹಕ್ಕೆ ಹೆಂಗೆ ಆಹಾರ ಕೊಡ್ತೀವಲ್ಲ, ಹಾಗೆ ಈ ಮನಸ್ಸು, ಬುದ್ಧಿನೂ ಆಹಾರ ಕೊಡಬೇಕು. ಆಹಾರ ಏನಪ್ಪ ಅಂದರೆ ಧ್ಯಾನ. ಈಗ ಉಸಿರೋವರೆಗೂ ನಾವು ಜೀವನ ಮಾಡಬೇಕು ಅಂತಂದರೆ ಆ ಉಸಿರೇ ತುಂಬ ಮುಖ್ಯವಾದ ಪಾತ್ರ ವಹಿಸುತ್ತೆ ನಮ್ಮ ಜೀವನದಲ್ಲಿ. ಈ ಉಸಿರನ್ನು ನಾವು ಗಮನಿಸ್ತಾ ಇದ್ದರೆ, ಈ ಧ್ಯಾನ ಮಾಡ್ತಾ ಇದ್ದರೆ, ಈ ಮನಸ್ಸು, ಬುದ್ಧಿ ಒಂದು ಸ್ಥಿಮಿತದಲ್ಲಿರುತ್ತೆ. ನಮ್ಮ ಜೀವನದ ಯಾವ ಸಂದರ್ಭದಲ್ಲಿ ಯಾವ ನಿರ್ಧಾರಗಳನ್ನು ತಗೊಳ್ಳಬೇಕು ಅನ್ನೋ ಒಂದು ನಮಗೆ ಆ ಒಂದು ಧೈರ್ಯ, ಶಕ್ತಿ ಎಲ್ಲದೂ ಬರುತ್ತೆ ಈ ಧ್ಯಾನದಿಂದ. ನಾವು ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗೋ ಅವಶ್ಯಕತೆ ಇರೋದಿಲ್ಲ. ಮತ್ತು ನಾವು ತಪ್ಪು ನಿರ್ಧಾರಗಳನ್ನು ಸಹ ತಗೊಳ್ಳೋಕ್ಕೆ ಸಾಧ್ಯ ಇಲ್ಲ. ಏಕೆಂದರೆ ಈ ಧ್ಯಾನ ಮಾಡೋದ್ರಿಂದ ನಮ್ಮ ಜೊತೆ ನಾವಿರ್ತೀವಿ, ನಮ್ಮ ನಿರ್ಧಾರಗಳನ್ನು ನಾವು ತಗೊಳ್ತೀವಿ. ನೋಡಿ, ಬೇರೆಯವ್ರ ಜೀವನದಲ್ಲಿ ತಲೆ ಹಾಕೋದು ಮಹಾಪಾಪ ಅಂತ ನಮ್ಮ ಗುರುಗಳು ಹೇಳಿದ್ದಾರೆ. ಅಂದರೆ ಅವ್ರಿಗೆ ಏನಾದರೂ ಸಮಸ್ಯೆ ಇದ್ದಾಗ, ಏನಾದರೂ ಅಡ್ವೈಸ್ ಕೇಳಿದಾಗ ನಾವು ಹಾಕ್ಬೋದು. ಅವ್ರ ಜೀವನನ ನಾವು ಜಿಗಿಸ್ದಲ್ಲ, ಹೀಗೆ ಇರು, ಹೀಗೆ ಮಾಡು ಅಂತ. ಅವ್ರ ಜೀವನನ ಅವ್ರಿಗೆ ಮಾಡಕ್ಕೆ ಬಿಡಬೇಕು, ನಮ್ಮ ಜೀವನನ ನಾವು ಮಾಡಬೇಕು. ಸೊ ಇವಕ್ಕೆಲ್ಲ ನಾವು ಕೇವಲ ಹುಟ್ಟಿದ್ದೀವಿ, ಬೆಳೆದ್ವಿ, ಜೀವನ ಮಾಡ್ತೀವಿ ಅಂತಂದರೆ ಹುಟ್ಟಿದ್ದು ವೇಸ್ಟ್ ಆಗೋಗುತ್ತೆ. ನಾವು ಹುಟ್ಟಿ ಸಾರ್ಥಕ ಜೀವನವನ್ನು ನಡೆಸಬೇಕು ಅಂದರೆ ನಮ್ಮ ಜೀವನದ ನಮ್ಗೆ ಗೊತ್ತಿದ್ದಲ್ಲೇ ಎಷ್ಟು ಜೀವನ ಕಳೆದಿದ್ದೀವಿ. ಕೆಲವೊಂದು ಸಾರಿ ವಿಷಯಗಳು ನಮ್ಮ ಕಿವಿಗೆ ಬಿದ್ದಿರುತ್ತೆ, ಅದರ ಅವಶ್ಯಕತೆ ಇದೆ ಅಂತ ನಮಗೆ ಅನಿಸೇ ಇರೋದಿಲ್ಲ. ಸುಮ್ಮನೆ ಓಡ್ತಾ ಇರ್ತೀವಿ, ಜೀವನದಲ್ಲಿ ಓಡ್ತಾ ಇರ್ತೀವಿ. ಆ ಒಂದು ಓಟದಲ್ಲಿ ಇಂಥ ವಿಷಯಗಳು ನಮ್ಮ ತಲೆಗೆ, ನಮ್ಮ ಗಮನಕ್ಕೆ ಬಂದಾಗ ಅವುಗಳನ್ನ ಅಳವಡಿಸ್ಕೊಳ್ತಾ ಹೋದರೆ ನಮ್ಮ ಜೀವನ ತುಂಬ ಸುಂದರವಾಗಿರುತ್ತೆ. ಸೊ ಅದಕ್ಕೆ ನಾನು ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂದರೆ, ಫ್ರೆಂಡ್ಸ್, ನಾವು ಜೀವನನ ತುಂಬ ಚೆನ್ನಾಗಿ ಆನಂದವಾಗಿ ಜೀವಿಸೋಣ. ನಾವು ಹೇಗಿದ್ರೂ ಹುಟ್ಟಿದ್ದೀವಿ, ಜೀವಿಸ್ಬೇಕು. ಹೇಗೋ ಜೀವಿಸೋದಕ್ಕಿಂತ ಅದಕ್ಕೊಂದು ಸ್ವಲ್ಪ ಒಂದು ಶ್ರಮ ವಹಿಸಿ, ಕೆಲವೊಂದು ಕಠಿಣ ಪರಿಶ್ರಮ ಪಟ್ಟು, ದೇಹಕ್ಕಾಗಲಿ ಮನಸ್ಸಿಗಾಗಲಿ ಕೆಲವೊಂದು ಒಳ್ಳೆಯ ಅಭ್ಯಾಸಗಳನ್ನು ಅಳವಡಿಸ್ಕೊತಾ ಹೋದ್ವಿ ಅಂದರೆ ನಮ್ಮ ಜೀವನ ತುಂಬ ಸಂತೋಷವಾಗಿರುತ್ತೆ. ಅದೇ ರೀತಿ ಒಂದು ಒಳ್ಳೆಯ ಅಭ್ಯಾಸ ನಾನು ಹೇಳೋದು ಅಂತ ಅಂದರೆ ಧ್ಯಾನ.
ಧ್ಯಾನವನ್ನು ದಯವಿಟ್ಟು ಮಾಡಿ. ದಿನದಲ್ಲಿ ಒಂದು 10 ನಿಮಿಷನಾದರೂ ಮಾಡಿ. ನಿಮಗೆ ಗೊತ್ತಾಗುತ್ತೆ, ದಿನ ಬರ್ತಾ 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 ನಿಮಗೆ ಬರ್ತಾಗುತ್ತೆ. 10 ನಿಮಿಷ ಇದ್ದಿದ್ದು 15, 20 ನಿಮಿಷಕ್ಕೆ ನೀವೇ ಮಾಡ್ಕೋತಾ ಹೋಗ್ತೀರಾ. ನಿಮ್ಮ ಮಾನಸಿಕ ಆರೋಗ್ಯ ಸುಧಾರಿಸುತ್ತೆ, ದೈಹಿಕ ಆರೋಗ್ಯ ಸುಧಾರಿಸುತ್ತೆ. ನಾವು ಬೇರೆಯವ್ರ ಕಡೆ ಗಮನ ಕೊಟ್ಟರೆ ನಮ್ಮ ಶಕ್ತಿ ನಿಶಕ್ತಿ ಆಗೋಗುತ್ತೆ. ನಮ್ಮ ಜೀವನ ನಾವು ಮರೆತು ಬಿಡ್ತೀವಿ. ಬೇರೆಯವ್ರ ಜೀವನದ ಕಡೆ ಗಮನ ಕೊಡ್ಕೊತ ನಮ್ಮ ಜೀವನ ಹಾಳಾಗೋಗುತ್ತೆ. ಸೊ ಆದಷ್ಟು ಎಚ್ಚರಿಕೆಯಿಂದ ಇರೋಣ. ಪ್ರತಿ ಕ್ಷಣ ಹೆಜ್ಜೆ ಇಡುವಾಗಲೂ ಕೂಡ ನಾವು ಎಚ್ಚರಿಕೆಯಿಂದ ಇಡಬೇಕು ಜೀವನದಲ್ಲಿ. ಆಗ ಮಾತ್ರ ನಮ್ಮ ಜೀವನ ತುಂಬ ಚೆನ್ನಾಗಿರುತ್ತೆ. ಬೇರೆಯವ್ರ ಬಗ್ಗೆ ಯೋಚನೆ ಮಾಡೋದು ಬಿಟ್ಟು ನಮ್ಮ ಬಗ್ಗೆ ನಾವು ಯೋಚನೆ, ಅಂದರೆ ಸ್ವಾರ್ಥ ಅಂತ ಹೇಳ್ತಾ ಇಲ್ಲ, ಒಳ್ಳೆಯ ವಿಷಯಗಳನ್ನು ಅಳವಡಿಸ್ಕೊಳ್ಳೋದನ್ನ, ಒಳ್ಳೆಯದನ್ನು ತಗೊಳ್ಳೋಣ. ನಮ್ಮ ಜೀವನಕ್ಕೆ ಏನೇನು ಬೇಕೋ ಅದನ್ನು ನಾವು ಮಾಡ್ಕೋತಾಗ ನಾವು ಎಲ್ಲರಿಗೂ ಅವ್ರ ಜೀವನ ಅವ್ರಿಗೆ ಗೊತ್ತಿರುತ್ತೆ ಹೇಗೆ ಮಾಡಬೇಕು ಅನ್ನೋದು. ಸೊ ಆದ್ದರಿಂದ ಎಲ್ಲರೂ ಧ್ಯಾನ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗೆ ನ್ಯೂ ಇಯರ್ ಸ್ಪಿರಿಚುವಲ್ ಮೊಮೆಂಟ್ ಇದಕ್ಕೆ ನನ್ನ ಧನ್ಯವಾದಗಳನ್ನು ತಿಳಿಸ್ತೀನಿ. ಹಾಗೆ ನಾನು ನಿಮ್ಮ ಭಾರತಿ. ಹಾಗೆ ನನ್ನ ಈ ವಿಷಯಗಳು ನಿಮಗೆ ಇಷ್ಟ ಆಗಿದ್ದರೆ ಮುಕ್ತ ಮನಸ್ಸು ಅನ್ನೋ ಈ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್.